ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದ್ರೌಪದಿ ಸ್ವಯಂವರ. ಕುಂತಿಯು ಯುಧಿಷ್ಠರನನ್ನು ಕರೆದು, ಮಗು, ಈ ಬ್ರಾಹ್ಮಣನ ಮನೆಯಲ್ಲಿ ತುಂಬ ದಿನದಿಂದ ಇದ್ದೇವೆ. ಈ ಸುತ್ತಿನಲ್ಲಿ ನೋಡಬೇಕಾದ್ದನ್ನೆಲ್ಲ ನೋಡಿ ಮುಗಿಯಿತು. ಮೊದಲಿನ ಹಾಗೆ ಭಿಕ್ಷವೂ ಸಹ ಸಿಕ್ಕುತ್ತಿಲ್ಲ. ಆದ್ದರಿಂದ ನೀನು ಇಷ್ಟಪಟ್ಟರೆ ಪಾಂಚಾಲ ದೇಶಕ್ಕೆ ಹೋಗೋಣ. ಅದು ತುಂಬ ಸುಭಿಕ್ಷವೂ ಸುಂದರವೂ ಆದ ದೇಶ. ಅದರ ರಾಜನಾದ ಯಜ್ಞಸೇನ ಅಂದರೆ ದೃಪದನು ಬ್ರಾಹ್ಮಣರಲ್ಲಿ ತುಂಬ ವಿಶ್ವಾಸವುಳ್ಳವನಂತೆ. ಒಂದೇ ಕಡೆ ಎಷ್ಟು ದಿವಸ ಇರುವುದು ಎಂದು ಕೇಳಿದಳು. ಯುಧಿಷ್ಠರನು, ಅಮ್ಮ, ನಿನಗೆ ಯಾವುದು ಇಷ್ಟವೋ ನಮಗೂ ಅದೇ ಇಷ್ಟ ಎಂದು ಎಲ್ಲರೂ ಆ ಊರನ್ನು ಬಿಟ್ಟು ಪಾಂಚಾಲ ನಗರದ ಕಡೆಗೆ ಹೊರಟರು. ಅವರು ಪಾಂಚಾರ ನಗರಕ್ಕೆ ಬಂದಾಗ ಒಬ್ಬ ಕುಂಬಾರನ ಮನೆಗೆ ಬೆಂಕಿ ಹೊತ್ತಿಕೊಂಡಿತ್ತು. ಪಾಂಡವರು ಬೆಂಕಿಯನ್ನಾರಿಸಲು ಸಹಾಯ ಮಾಡಿದರು. ಅದರಿಂದಾಗಿ ಕುಂಬಾರನಿಗೆ ಸಂತೋಷವಾಗಿ ಅವರಿಗೆ 5 ಪಾತ್ರೆಗಳನ್ನು ಹಾಗೂ ಆ ಮನೆಯಲ್ಲಿ ಉಳಿಯಲು ಜಾಗವನ್ನು ಕೊಟ್ಟನು. ಹಿಂದಿನಂತೆಯೇ ಬ್ರಾಹ್ಮಣ ವೇಷದಿಂದ ಭಿಕ್ಷಾವೃತ್ತಿಯನ್ನೇ ಕೈಗೊಂಡು ಜೀವಿಸಲಾರಂಭಿಸಿದರು. ಯಜ್ಞಸೇನ ದೃಪದನಿಗೆ ತನ್ನ ಮಗಳನ್ನು ಅರ್ಜುನನಿಗೆ ಕೊಡಬೇಕೆಂಬ ಆಸೆ ಇತ್ತು. ಆದರೂ ಅದನ್ನು ಯಾರೊಂದಿಗೂ ಹೇಳುತ್ತಿರಲಿಲ್ಲ. ಅವನು ಪಾಂಡವರನ್ನು ಹುಡುಕಿಸುವಷ್ಟು ಹುಡುಕಿಸಿದನು. ಅವರ ವರ್ತಮಾನ ತಿಳಿಯಲಿಲ್ಲ. ಆಮೇಲೆ ಬಗ್ಗಿಸಲ ಸಾಧ್ಯವಾದ ಒಂದು ಬಿಲ್ಲನ್ನು, ಆಕಾಶಯಂತ್ರವನ್ನು ಮಾಡಿಸಿದನು. ಆ ಯಂತ್ರದ ಹಿಂದೆ ಚಿನ್ನದಿಂದ ಮಾಡಿದ್ದ ಒಂದು ಲಕ್ಷ್ಯವಿತ್ತು. ಯಾರು ಈ ಬಿಲ್ಲನ್ನು ಬಗ್ಗಿಸಿ ಅದಕ್ಕೆ ಹೆದೆಕೆಟ್ಟಿ ಅದರಿಂದ ಬಾಣಗಳನ್ನು ಬಿಟ್ಟು ಯಂತ್ರದ ಮೂಲಕ ಲಕ್ಷ್ಯವನ್ನು ಭೇದಿಸುತ್ತಾನೋ ಅವನು ತನ್ನ ಮಗಳನ್ನು ಪಡೆಯುತ್ತಾನೆ ಎಂದು ಎಲ್ಲೆಲ್ಲೂ ಸಾರಿಸಿದನು. ಅದನ್ನು ಕೇಳಿ ದುರ್ಯೋಧನ, ಕರ್ಣ ಮುಂತಾದ ಕೌರವರು, ನಾನಾ ದೇಶಗಳ ರಾಜರು, ಬ್ರಾಹ್ಮಣರು, ಋಷಿಗಳು ಬಂದರು. ದೃಪದನು ಅವರನ್ನೆಲ್ಲ ಗೌರವಿಸಿ ಆದರ ಮಾಡಿದನು. ಆ ಊರಿನ ಈಶಾನ್ಯ ದಿಕ್ಕಿಗೆ ಸಮತಲವೂ ಶುಭಕರವೂ ಆದ ಪ್ರದೇಶದಲ್ಲಿ ಸ್ವಯಂವರ ಮಂದಿರವು ರಚಿತವಾಗಿತ್ತು. ಪಾಂಡವರು ಅಲ್ಲಿಗೆ ಹೋಗಿ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತರು. ಸ್ವಯಂವರೋತ್ಸವವು ಆರಂಭವಾಗಿ ದಿನದಿನಕ್ಕೆ ಜನಸಂದಣಿ ಹೆಚ್ಚುತ್ತಾ ಬಂತು. ಅವರನ್ನು ನಟರು, ನರ್ತಕರು ಸಂತೋಷಗೊಳಿಸುತ್ತಾ ರತ್ನವನ್ನು ಬಹುಮಾನವಾಗಿ ಪಡೆಯುತ್ತಿದ್ದರು. ಹೀಗೆ 15 ದಿನ ಕಳೆಯಲು 16ನೆಯ ದಿವಸ ದ್ರೌಪದಿಯು ಮಂಗಳ ಸ್ನಾನ ಮಾಡಿ ಒಳ್ಳೆಯ ಸೀರೆಯುಟ್ಟು ಆಭರಣ ಭೂಷಿತಳಾಗಿ ಅಲಂಕಾರ ಮಾಡಿದ್ದ ಬಂಗಾರದ ವೀರ ಕಲಶವನ್ನು ಹಿಡಿದು ರಂಗಪ್ರವೇಶ ಮಾಡಿದಳು. ಮಂಗಳವಾದ್ಯಗಳು ನಿಂತು ನಿಶ್ಶಬ್ದವಾಗಲು ದೃಷ್ಟದ್ಯುಮ್ನನು ರಂಗದ ಮಧ್ಯಕ್ಕೆ ಬಂದು ಮೇಘ ಗಂಭೀರವಾದ ಧ್ವನಿಯಿಂದ ಗಟ್ಟಿಯಾಗಿ ಹೀಗೆಂದನು, ಎಲ್ಲ ರಾಜರು ಕೇಳಬೇಕು. ಇಗೋ, ಈ ಬಿಲ್ಲು, ಬಾಣ, ಲಕ್ಷ್ಯ ಇವುಗಳನ್ನು ನೋಡಿ ಈ ಯಂತ್ರದಲ್ಲಿರುವ ರಂಧ್ರವನ್ನು ಹಾಯಿಸಿ ಹೋಗಿ ಲಕ್ಷ್ಯವನ್ನು ಭೇದಿಸುವಂತೆ ಈ 5 ಬಾಣಗಳನ್ನು ಹೊಡೆಯಬೇಕು. ಹಾಗೆ ಹೊಡೆಯಬಲ್ಲ ಕುಲರೂಪ ಬಲ ಸಂಪನ್ನನು ನನ್ನ ತಂಗಿಯನ್ನು ಹೆಂಡತಿಯಾಗಿ ಪಡೆಯುವನು ಎಂದು ಹೇಳಿ ಅನಂತರ ತನ್ನ ತಂಗಿಯ ಕಡೆ ತಿರುಗಿ, ಅಮ್ಮ ಕೃಷ್ಣೆ, ಈ ರಾಜಕುಮಾರರಲ್ಲಿ ಯಾರು ತಮ್ಮ ಸಾಮರ್ಥ್ಯದಿಂದ ಈ ಲಕ್ಷ್ಯವನ್ನು ಭೇದಿಸುತ್ತಾರೋ ಅವರನ್ನೇ ನೀನು ವರಿಸು ಎಂದು ಹೇಳಿದನು. ಆಮೇಲೆ ಅಲ್ಲಿ ಅಲಂಕಾರ ಮಾಡಿಕೊಂಡು ಕುಳಿತಿದ್ದ ರಾಜರು ತಾವೇ ಅಸ್ತ್ರಬಲ್ಲವರು, ಬಲಶಾಲಿಗಳು ಎಂಬ ಅಹಂಭಾವದಿಂದ ಹುರುಡು ಕೊಟ್ಟಿ ಎದ್ದು ಬಂದರು. ಅವರೆಲ್ಲರೂ ರೂಪಯೌವನ ಸಂಪನ್ನರು, ಸತ್ಕುಲ ಪ್ರಸೂತರು. ಆದ್ದರಿಂದ ಪ್ರತಿಯೊಬ್ಬನು ಕೃಷ್ಣೆ ತನ್ನವಳೇ ಎಂದು ಭಾವಿಸಿಕೊಂಡರು. ರಂಗಕ್ಕೆ ಬಂದಾಗ ಹುರುಡಿನಿಂದ ಹೊಟ್ಟೆಯ ಕಿಚ್ಚು ಹುಟ್ಟಿ ಮಿತ್ರರಾಗಿದ್ದವರು ಶತ್ರುಗಳಾದರು. ಅಷ್ಟು ಹೊರತು ಯಾರಿಂದಲೂ ಬಿಲ್ಲಿಗೆ ಹೆದೆಯನ್ನೇರಿಸಲಾಗಲಿಲ್ಲ. ಆ ಪ್ರಯತ್ನದಲ್ಲಿ ನೆಲದ ಮೇಲೆ ಬಿದ್ದು ಮಾನಭಂಗವಾಗಿ ಮುಖ ತೋರಿಸಲಾರದೆ ಹೊರಟು ಹೋದರು. ಆಗ ಬ್ರಾಹ್ಮಣರ ಮಧ್ಯದಿಂದ ಅರ್ಜುನನು ಎದ್ದು ಬಂದನು. ಇಂದ್ರಧ್ವಜದಂತಿದ್ದ ಅವನನ್ನು ನೋಡಿ ಬ್ರಾಹ್ಮಣರು ಉತ್ಸಾಹದಿಂದ ತಮ್ಮ ಕೃಷ್ಣಾಜಿನಗಳನ್ನು ಹಾರಿಸಿದರು. ಅರ್ಜುನನು ಬಿಲ್ಲಿನ ಹತ್ತಿರಕ್ಕೆ ಬಂದು ಬೆಟ್ಟದಂತೆ ದೃಢವಾಗಿ ನಿಂತು ಅದಕ್ಕೊಂದು ನಮಸ್ಕರಿಸಿದನು. ಅನಂತರ ಕೈಯಲ್ಲಿ ಹಿಡಿದುಕೊಂಡು 1 ನಿಮಿಷದೊಳಗೆ ಹೆದೆಯೇರಿಸಿ 5 ಬಾಣಗಳನ್ನು ಬಿಲ್ಲಿನಲ್ಲಿ ಹೂಡಿ ಲಕ್ಷ್ಯವನ್ನು ಹೊಡೆದು ಕೆಡವಿದನು. ಅವನ ಮೇಲೆ ಹೂವಿನ ಮಳೆಗರೆಯಿತು. ದುಂದುಬಿ ಧ್ವನಿಯಾಯಿತು. ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದರು. ದ್ರೌಪದಿಯು
ತನ್ನ ಕೈಯಲ್ಲಿದ್ದ ಸುವರ್ಣಮಾಲಿಕೆಯನ್ನು ಅರ್ಜುನನ ಕೊರಳಿಗೆ ಹಾಕಿದಳು. ಬ್ರಾಹ್ಮಣರು ಅವನನ್ನು ಸುತ್ತಿಮುತ್ತಿ ಅಭಿನಂದಿಸಿ ಗೌರವಿಸುತ್ತಿರಲು ಅರ್ಜುನನು ತಾನು ರಂಗದಲ್ಲಿ ಗೆದ್ದ ಹೆಣ್ಣನ್ನು ಕರೆದುಕೊಂಡು ಅಲ್ಲಿಂದ ಹೊರಟನು. ಒಬ್ಬ ಬ್ರಾಹ್ಮಣನಿಗೆ ದೃಪದನು ತನ್ನ ಮಗಳನ್ನು ಕೊಡಲಿರುವುದನ್ನು ನೋಡಿ ಅಲ್ಲಿ ಸೇರಿದ್ದ ರಾಜರಿಗೆಲ್ಲ ಕೋಪ ಬಂದು ಕರ್ಣನು ಅರ್ಜುನನ ಮೇಲೆ ಬಿದ್ದನು, ಶಲ್ಯನು ಭೀಮಸೇನನ ಮೇಲೆ ಬಿದ್ದನು. ಸ್ವಲ್ಪದರಲ್ಲಿಯೇ ಕರ್ಣನು ಅರ್ಜುನನ ಅಪ್ರತಿಮ ಪರಾಕ್ರಮವನ್ನು ಬಾಣಪ್ರಯೋಗವನ್ನು ನೋಡಿ, ಅಯ್ಯ ವಿಪ್ರೋತ್ತಮ, ನಿನ್ನ ಬಾಹುವೀರ್ಯವನ್ನು ಶಸ್ತ್ರಾಸ್ತ್ರ ಪ್ರಯೋಗವನ್ನು ನೋಡಿ ನನಗೆ ಪರಮ ಸಂತೋಷವಾಗಿದೆ. ನೀನೇನು ಸಾಕ್ಷಾತ್ ಧನುರ್ವೇದಿಯೋ ಪರಶುರಾಮನೋ? ನಾನು ಸೆಣಸಿ ನಿಂತರೆ ಇಂದ್ರ ಹಾಗೂ ಅರ್ಜುನ ಇವರಿಬ್ಬರ ಹೊರತು ಯಾರೂ ನನ್ನ ಮುಂದೆ ನಿಲ್ಲಲಾರರು ಎಂದನು. ಅರ್ಜುನನು, ಅಯ್ಯ ಕರ್ಣ, ನಾನು ಧನುರ್ವೇದವೂ ಅಲ್ಲ, ಪರಶುರಾಮನೂ ಅಲ್ಲ, ಶಸ್ತ್ರಜ್ಞನಾದ ಬ್ರಾಹ್ಮಣ. ಗುರೂಪದೇಶದಿಂದ ಬ್ರಹ್ಮಾಸ್ತ್ರ ಮಹೇಂದ್ರಾಸ್ತ್ರಗಳಲ್ಲಿ ಸಿದ್ಧಿ ಪಡೆದವನು ಎಂದನು. ಈ ಮಾತುಗಳನ್ನು ಕೇಳಿ ಕರ್ಣನು ಯುದ್ಧ ಮಾಡುವುದನ್ನು ಬಿಟ್ಟು ಹೊರಟು ಹೋದನು. ಬ್ರಹ್ಮಾಸ್ತ್ರದ ಮುಂದೆ ತಾನು ನಿಲ್ಲಲಾರನೆಂಬುದು ಆತನಿಗೆ ಗೊತ್ತಿತ್ತು. ಅತ್ತ ಶಲ್ಯ ಭೀಮರು ಒಂದು ಗಳಿಗೆ ಎಳೆದಾಡಿದ ಮೇಲೆ ಭೀಮನು ಎರಡು ತೋಳುಗಳಿಂದಲೂ ಶಲ್ಯನನ್ನು ಮೇಲಕ್ಕೆ ಎತ್ತಿ ನೆಲದ ಮೇಲೆ ಕುಕ್ಕಿದನು. ಕರ್ಣಶಲ್ಯರ ಈ ಅವಸ್ಥೆಯನ್ನು ನೋಡಿ ಮಿಕ್ಕ ರಾಜರುಗಳು ಹೆದರಿ ಭೀಮನ ಸುತ್ತ ಮುತ್ತಿಕೊಂಡರು. ಇದೆಲ್ಲವನ್ನು ನೋಡುತ್ತಿದ್ದ ಶ್ರೀಕೃಷ್ಣನು ಇವರು ಭೀಮಾರ್ಜುನರೇ ಇರಬೇಕೆಂಬ ಸಂದೇಹದಿಂದ ದ್ರೌಪದಿಯನ್ನು ಧರ್ಮರೀತಿಯಲ್ಲಿ ಗೆದ್ದಿರುವಾಗ ಯುದ್ಧಬೇಕೇ ಎಂದು ಎಲ್ಲರನ್ನೂ ನಿವಾರಿಸಿದನು. ಕದನ ನಿಲ್ಲಿಸಿ ಎಲ್ಲರೂ ಸ್ವಯಂವರ ರಂಗದಲ್ಲಿ ಬ್ರಾಹ್ಮಣರಿಗೆ ಜಯವಾಯಿತು, ಪಾಂಚಾಲಿಯು ಬ್ರಾಹ್ಮಣರ ಕೈ ಸೇರಿದಳು ಎಂದು ಮಾತನಾಡಿಕೊಳ್ಳುತ್ತಾ ತಮ್ಮ ತಮ್ಮ ಬಿಡಾರಗಳಿಗೆ ಹಿಂತಿರುಗಿ ಹೋದರು. ಇತ್ತ ತಾಯಿಯಾದ ಕುಂತಿಯು ಮಕ್ಕಳ ಮೇಲಿನ ಮಮತೆಯಿಂದ ಭಿಕ್ಷೆಯ ಕಾಲ ಮೀರಿ ಹೋಗುತ್ತಿದೆ. ಈ ಹುಡುಗರು ಯಾವ ಅಪಾಯದಲ್ಲಿ ಸಿಲುಕಿರುವರೋ ಎಂದು ಚಿಂತೆ ಮಾಡುತ್ತಿರುವಾಗಲೇ ಪಾಂಡವರು ಮನೆಗೆ ಬಂದು ಅಮ್ಮ, ಹೆಣ್ಣನ್ನು ತಂದಿದ್ದೇವೆ ಎಂದಾಗ ಕುಂತಿಯು ಹಂಚಿಕೊಂಡು ತಿನ್ನಿರಿ ಎಂದಳು. ಅವಳಿಗೆ ಹೆಣ್ಣು ಎಂಬ ಶಬ್ದ ಹಣ್ಣು ಎಂದು ಕೇಳಿಸಿದ್ದರಿಂದ ಪ್ರಮಾದವಾಗಿತ್ತು. ಅವಳು ಹೊರಗಡೆ ಬಂದು ಹೆಣ್ಣು ತಂದಿರುವುದು ತಿಳಿದಾಗ ದುಃಖವಾಯಿತು. ಆಗ ಪಾಂಡವರಿಗೆ ತೊಂದರೆಯಾಯಿತು. ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಆಗ ನಾರದ ಮಹರ್ಷಿಗಳು ಬಂದರು. ನಾರದರು ಈ ಹಿಂದೆ ದ್ರೌಪದಿಯು ಮಹಾದೇವನನ್ನು ಕುರಿತು ತಪಸ್ಸು ಮಾಡಿ ಪತಿಂ ದೇಹಿ ಎಂದು 5 ಬಾರಿ 5 ಬಗೆಯಾಗಿ ಕೇಳಿದಳು. ಇದು ಶಿವನ ಕರುಣೆಯಿಂದ ಈಗ 5ರ ಪತ್ನಿಯಾಗಲಿದ್ದಾಳೆ. ಇದಕ್ಕಾಗಿ ಬೇಸರಿಸಬೇಡಿ ಎಂದನು. ಶ್ರೀಕೃಷ್ಣನು ಅವರಿದ್ದಲ್ಲಿಗೆ ಬಂದಾಗ ಎಲ್ಲರೂ ಅವನ ಪಾದಗಳಿಗೆರಗಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.